ನಾನೇ ಛತ್ರಿ ಅಂದ್ರೆ ಇವ್ರು ನನ್ನ ಹತ್ರನೇ ಕತ್ರಿ ಹಾಕಕ್ ಬಂದಿದಾರಾ? ಇವರನ್ನ ಸುಮ್ಮನೆ ಬಿಟ್ರೆ ನನ್ನೇ ಲಾಗ ಓಡಿಸ್ಬಿಡ್ತಾರೆ. ಬಿಡಬಾರ್ದು, ಇವ್ರಿಗೆ ಒದ್ದು ಬುದ್ಧಿ ಕಲಿಸ್ದೆ ಬಿಡಬಾರ್ದು. ನನ್ನ ಸೀಕ್ರೆಟ್ ಎಲ್ಲ ಗೊತ್ತಾದ್ಮೇಲೆ ಇವರನ್ನ ಜೀವಂತವಾಗೇ ಬಿಡಬಾರ್ದು. ಅಣ್ಣ ಕಾಲ್ ಮಾಡ್ತಾ ಇದ್ದಾರೆ. ಏನಾಯ್ತು ಅಂತ ಕೇಳಿ. ಹಲೋ, ಹೇಳಿ ಅಣ್ಣ. ನಾನು ಹೇಳೋದು ಇರ್ಲಿ ಕಣ್ಲ, ನೀವೆಲ್ಲ ಎಲ್ಲಿ ಹಾಳಾಗಿ ಹೋಗಿದ್ದೀರಾ ಅದನ್ನ ಹೇಳಿ. ನಾವೆಲ್ಲೂ ಹೋಗಿಲ್ಲ ಅಣ್ಣ, ಇಲ್ಲೇ ಗೇಟ್ ಹತ್ರನೇ ಕಾಯ್ತಾ ಇದ್ದೀವಿ. ಏನ ಕಾಯ್ತಾ ಇದ್ದೀರಾ? ಯಾಕ್ಲಾ, ಯಾರಾದ್ರೂ ಬಿರಿಯಾನಿ ತಂದ್ಕೊಡ್ತೀನಿ ಅಂತ ಹೇಳೋರ ಅಲ್ಲೇ ಕಾಯ್ಕೊಂಡು ನಿಂತ್ಕೊಳ್ಳಕ್ಕೆ? ಇಲ್ಲ ಅಣ್ಣ, ಅದೇನೋ ರೈಡ್ ನಡೀತಾ ಇದೆ, ಯಾರನ್ನೂ ಒಳಗ್ ಬಿಡಲ್ಲ ಅಂದ್ರು, ಅದಕ್ಕೆ ಇಲ್ಲೇ ಕಾಯ್ತಾ ಇದ್ದೀವಿ. ಆಹಾ, ಬುದ್ಧವಂತರು ಕಣ್ಲ. ನಿಮ್ಮಂತವ್ರು ಇದ್ರೆ ನಮ್ಮ ಮನೆ ದರೋಡೆ ಆದ್ರೂ ಅಣ್ಣ ಅಲ್ಲೇ ದೂರದಲ್ಲಿ ಕಾಯ್ತಾ ಇದ್ದೀವಿ ಅಂತೀರಾ. ನಿಮ್ ಜನ್ಮಕ್ಕೆ ಅಣ್ಣ ದರೋಡೆನಾ? ಒಂಥರ ಅದೇ, ಒಂದಿರೋರು ಇನ್ಕಮ್ ಟ್ಯಾಕ್ಸ್ ಅವರಲ್ಲ, ಒಂಥರ ದಗಲ್ಬಾಜಿಗಳು. ಹೌದಾ? ಈಗ ಏನಣ್ಣ ಮಾಡೋದು? ಅಲ್ಲೇ ಸುತ್ತಮುತ್ತ ಯಾವ್ದಾರ ದಪ್ಪದಾಗಿರೋ ಕಲ್ಲೈತಾ? ಅಣ್ಣ ಇದೆ, ತಗೊಂಡು ತಲೆ ಮೇಲೆ ಹಾಕ. ಅಣ್ಣ ಇನ್ನೇನಿಲ್ಲ, ಮತ್ತೆ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ದಿಡ್ಡಿ ಬಾಗಿಲು ಹಾಕದ್ರಂತೆ. ಹಂಗೆ ಇವರೆಲ್ಲ ಬಂದು ದೋಚ್ಕೊಂಡು ಹೋದ್ಮೇಲೆ ನೀವು ಇಲ್ಲಿ ಬಂದು ಕುಂಟೆ ಬಿಲ್ಲೆ ಇರ್ತೀರಾ ನೋಡೋ. ಇವ್ರಿಗೆಲ್ಲ ಸರಿಯಾಗಿ ಹಿಡ್ಕೊಂಡು ತದಕ್ಬೇಕು. ನೀನ್ ಒಬ್ಬನೇ ಬರ್ಬೇಡ, ಎಲ್ರನ್ನೂ ಕರ್ಕೊಂಬ. ಓಕೆ ಅಣ್ಣ, ಇವಾಗಲೇ ಬರ್ತೀವಿ. ಏಯ್ ಬರ್ರೋ, ಅವ್ರು ಯಾರು ಐ ಟಿ ಇರಲ್ವಂತೆ. ಸತ್ಯ, ಇವತ್ತು ನಿನ್ನ ಕತೆ ಮುಗೀತು. ಆಂಟಿ ಜ್ಯೂಸ್ ಬರಲೇ ಇಲ್ಲ. ಸೋಮಾ, ಜ್ಯೂಸ್ ತರ್ಲಾ? ಇಲ್ಲಿ ಕೊಡು. ಥ್ಯಾಂಕ್ ಯು ಸೋಮ. ಏನ್ ಜ್ಯೂಸು ಅಂತ ಮಾಡಿಸಿದ್ದೀರಾ ಮಾರಿಯಮ್ಮ? ಮಾರಿಯಮ್ಮ ಅಲ್ಲ, ಮಹಿಮಾ. ಅದೇ ನಿಮ್ ಸೋಮಂಗೆ ಒಂಚೂರು ಸಕ್ಕರೆ ಜಾಸ್ತಿ ಹಾಕು ಅಂತ ಹೇಳಕ್ಕಿಲ್ವಾ? ಸಪ್ಪೆ. ಸಕ್ಕರೆ ನಾನು ಹಾಕಿಸ್ಲಾ ಸಾ? ವೆರಿ ಗುಡ್. ಈಗ ನೀವು ನಮ್ಮ ಟ್ರ್ಯಾಕ್ ಬರ್ತಾ ಇದ್ದೀರಾ ಅಲ್ವಾ ಆಫೀಸರ್? ನೀವು ಹಿಂಗೆ ನಮ್ಮನ್ನು ಸೀಕ್ರೆಟ್ ಆಗಿ ಚೆನ್ನಾಗಿ ನೋಡ್ಕೋತಾ ಇರಿ. ನಾವು ಅಷ್ಟೇ ನಿಮ್ಮ ಕೆಲಸ ಹೊರಗಡೆ ಬರ್ದಂಗೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತೀವಿ, ಜಗತ್ತಿಗೆ ತೋರಿಸ್ದಂಗೆ. ಜಗತ್ಗೆ ತೋರ್ಸಕ್ಕಿಲ್ವಾ? ಇನ್ನೇನ್ ತೋರಿಸ್ತೀರೋ? ರಕ್ತ ಬರ್ತಾ ಇರೋ ಮೂಗ್ ತೋರಿಸ್ತೀರಾ? ರಕ್ತ ಬರ್ತೀರ ಮೂಗ? ನನ್ನ ಮೂಗಲ್ಲಿ ರಕ್ತ ಬರ್ತಿದೆ, ಏನ್ ಕಾಮಿಡಿನಾ? ಈಗ ಬರ್ತದೆ. ಬ್ರೆಡ್ ನಾನು ಎಂಡ್ರ ಪಕ್ಕನೆ ಕೂತ್ಕೋತೀನಲ್ಲ. ನನ್ನ ಮೇಲೆ ಕೈ ಮಾಡ್ಬಿಟ್ನಾ? ಮಾಡ್ತೀನಿ ತಡಿ. ಸಾಯಿ ಕುಮಾರ್ ಸರ್, ಎಂಟ್ರಿ. ಡ್ಯೂಟಿ ಮೇಲಿರೋ ಕಾನ್ಸ್ಟೇಬಲ್ ಮೇಲೆ ಕೈ ಮಾಡ್ತೀಯೇನೋ? ಅಷ್ಟೊಂದು ಗಾಂಚಲಿನ ನಿನಗೆ? ಕಂಪ್ಲೇಂಟ್ಸ್ ಮಾಡ್ಬಿಡ್ತೀನಿ. ನನ್ನ ಮೊಬೈಲ್ ಎಲ್ಲ ಇಲ್ಲೇ ಇದೆ. ಯಾಕೆ? ಏನ
ಕಂಬಿ ಎಣ್ಸಂಗ್ ಮಾಡ್ತೀಯ ಹೆಂಗಿದ್ರು ಕಂಬಿ ಎಣಿಸ್ತೀನಿ ನಿನ್ನ ಕೊಲೆ ಮಾಡ್ಬಿಟ್ಟೆ ಕಂಬಿ ಎಣಿಸ್ತೀನಿ. ಏಯ್! ನಾನು ಇನ್ಸ್ಪೆಕ್ಟರ್ ಪೇದೆ. ಪೇದೆನಾ? ಸಿಕ್ಕಾಕೊಂಡ್ಬಿಟ್ಟಿದ್ದೀರೇನ್ರೋ? ಇಂದಾದರೂ ಅವಳನ್ನು ಕರೆತಂದಿರುವೆಯೋ ಅಥವಾ ಏಕಾಂಗಿಯಾಗಿ ಬಂದಿರುವೆಯೋ? ದೊಡ್ಡಪ್ಪ, ನನಗ್ ಗೊತ್ತು ನೀವ್ ನನ್ ನೋಡೋದಕ್ಕಿಂತ ಅವಳನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಅಂತ. ಅಲ್ಲಿ ನೋಡಿ. ಪಟ್ಟಿ ಮಗ ಒಳ್ಳೆ ಹುಡುಗಿನೇ ಹಾಕೊಂಡಿದ್ದಾನೆ. ಮೂರು ಕಾಲ ಚೆನ್ನಾಗಿ ಬಾಳಮ್ಮ. ಇವತ್ತಿನಿಂದ ನೀನು ನಮ್ಮನೆ ನಂದಾದೀಪ. ಏನಮ್ಮ ನಿನಗೆ ಪಾಕಶಾಸ್ತ್ರದ ಅರಿವಿದೆಯೋ? ಸೂಪರ್ ಆಗಿ ಮಾಡ್ತಾಳೆ ದೊಡ್ಡಪ್ಪ. ದಿನ ಅವಳು ಮಾಡೋ ಅಡಿಗೆ ತಿಂದೆ ನಾನು ಈ ತರ ಆಗಿರೋದು. ವೆರಿ ಗುಡ್ ವೆರಿ ಗುಡ್, ಒಳ್ಳೇದಾಯ್ತು. ಇವಳ ಅಡುಗೆ ರುಚಿ ನೀನು ಒಬ್ಬನೇ ನೋಡಿದ್ರೆ ಸಾಕು. ನನ್ನ ಸೊಸೆ ಹೇಗೆ ಅಡುಗೆ ಮಾಡ್ತಾಳೆ ಅಂತ ನಾನು ನೋಡೋದು ಬೇಡವಾ? ಅಲ್ಲ ದೊಡ್ಡಪ್ಪ, ಹೌದು, 3 ದಿನದಿಂದ ಕೆಲಸದವರು ಅಡುಗೆಯವರು ಯಾರು ಮನೆಗೆ ಬಂದೇ ಇಲ್ಲ ಕಣ. ಕೊರೋನಾ ಅಂತ ಅಂದ್ಬಿಟ್ಟು ಹೋಟೆಲ್ ತಿಂಡಿ ತಿಂದು ತಿಂದು ನಾಲಿಗೆಲ್ಲ ಗಬ್ಬೆದೋಗಿದೆ. ಇವು ಕೈ ರುಚಿ ನೋಡೇ ಬಿಡ್ತೀನಿ ಕೂಡ ಇವತ್ತು. ಹೋಗಮ್ಮ, ಅಡುಗೆ ಮಾಡ್ಬಿಡಪ್ಪ. ನಮ್ಮ ಸತ್ಯ